ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನಿಮಗೊಂದು ಆಲೂ ಗೋಬಿ ಮಸಾಲ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಮತ್ತು ಯಾರಾದರೂ ಮೊದಲನೇ ಸಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಇದು ಚಪಾತಿ, ರೋಟಿ, ರೈಸ್ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ರುಚಿಯಾಗಿಯೂ ಇರುತ್ತದೆ ಮತ್ತು ಬೇಗನೇನು ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ಇಲ್ಲಿ ನೋಡಿ, ನಾನು ಆಲೂ ಮತ್ತು ಗೋಬಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 2 ಆಲೂ, ಒಂದು 250 ಗ್ರಾಮ್ನಷ್ಟು ಗೋಬಿ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಈ ಆಲೂ ಗೋಬಿಯನ್ನು ಹಾಕಿಕೊಳ್ಳಬೇಕು. ಇದು ಲಂಚ್ಗೆ ಡಿನ್ನರ್ಗೆ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ಆಲೂ ಗೋಬಿ ಹಾಕಿ ಒಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕಿಕೊಳ್ಳಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಹುರಿಕೊಳ್ಳಬೇಕು ಫ್ರೆಂಡ್ಸ್. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈ ರೀತಿ ಬಾಡಿಸಬೇಕು. ನೋಡಿ, ಸ್ವಲ್ಪ ಕಲರು ಚೇಂಜ್ ಆಗಿದೆ ಮತ್ತು ನಮ್ಮ ಆಲೂ ಗೋಬಿ ಸ್ವಲ್ಪ ಸಾಫ್ಟು ಆಗಿದೆ ಫ್ರೆಂಡ್ಸ್. ಈ ರೀತಿ ಒಂದು 4 ರಿಂದ 5 ನಿಮಿಷ ಬಾಡಿಸಿಕೊಳ್ಳಿರಿ ಚೆನ್ನಾಗಿ. ನೋಡಿ, ಸಾಫ್ಟ್ ಆಗಿವೆ. ಈ ಗ್ರೇವಿಗೆ ಮಿಕ್ಸಿ ಮಾಡಿಕೊಳ್ಳೋಣ ಫ್ರೆಂಡ್ಸ್. ಮಿಕ್ಸಿ ಜಾರಿಗೆ ಟೊಮೆಟೊ, ಇಲ್ಲಿ ನಾನು 2 ಟೊಮೆಟೊ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು ಫ್ರೆಂಡ್ಸ್. ಮತ್ತೆ ಗ್ಯಾಸ್ ಮೇಲೆ ಅದೇ ಕಡಾಯಿಯನ್ನು ಇಟ್ಕೊಳ್ಬೇಕು. ಅದಕ್ಕೆ ಒಂದು 3 ಸ್ಪೂನ್ನಷ್ಟು ಎಣ್ಣೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಎಣ್ಣೆ ಕಾದ ನಂತರ 1 ಚಮಚ ಜೀರಿಗೆ ಹಾಕಿಕೊಳ್ಳಬೇಕು. ಈಗ ಜೀರಿಗೆ ಚಟಪಟ ಅಂತ ಇದೆ ಫ್ರೆಂಡ್ಸ್. ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ 2 ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ಈರುಳ್ಳಿ ಸಣ್ಣಗೆ ಕಟ್ ಮಾಡಬೇಕು ಫ್ರೆಂಡ್ಸ್. ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಬಾಡಿಸಿಕೊಳ್ಳಿರಿ. ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಗ್ರೇವಿ ರೆಸಿಪಿಗಳು, ಫೆಸ್ಟಿವಲ್ ರೆಸಿಪಿಗಳು ಇವೆ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ಕಿಚನ್ ಕ್ವೀನ್ ಗೀತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ. ಮಿಕ್ಸಿ ಮಾಡಿರುವ ಟೊಮೆಟೊವನ್ನು ಈ ಕಡಾಯಿಗೆ ಹಾಕಿಕೊಳ್ಳಬೇಕು. ಇದನ್ನು ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನು ಹಾಕಿಕೊಳ್ಳಿರಿ. ಇಲ್ಲಿ ನಾನು 1.5 ಸ್ಪೂನ್ನಷ್ಟು ಚಿಲ್ಲಿ ಪೌಡ್ರ್ ಹಾಕಿಕೊಂಡಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕಿಕೊಳ್ಳಿರಿ, ನಡೆಯುತ್ತದೆ. ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಹಾಕಿದ್ದೇನೆ ಫ್ರೆಂಡ್ಸ್. ಗರಂ ಮಸಾಲ ನಂದು ಮನೆಯಲ್ಲೇ ಮಾಡಿರುವುದರಿಂದ ಬೇರೆ ಯಾವುದೇ ಮಸಾಲ ಹಾಕ್ತಾ ಇಲ್ಲ.
ನೀವು ಹೊರಗಡೆಯಿಂದ ಗರಂ ಮಸಾಲ ಹಾಕ್ತಿದ್ರೆ ಸ್ವಲ್ಪ ಧನಿಯಾ ಪೌಡ್ರು ಹಾಕಿ, ಅಂದರೆ ಚೆನ್ನಾಗಿರುತ್ತದೆ. ಒಂದು ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ಫ್ರೆಂಡ್ಸ್. ಎಣ್ಣೆ ಎಲ್ಲ ಬಿಟ್ಕೋಬೇಕು ಫ್ರೆಂಡ್ಸ್. ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ಬೇಕು. ಅಲ್ಲಿವರೆಗೂ ಇದನ್ನು ಕುದಿಸಿಕೊಳ್ಳಬೇಕು. ಒಂದು ಮುಚ್ಚಳ ಮುಚ್ಚಿ ಕುದಿಸಿದರೆ ಬೇಗನೆ ಕುದಿಯುತ್ತದೆ. ನೋಡಿ, ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಈಗ ನಮ್ಮ ಗ್ರೇವಿ ರೆಡಿಯಾಗಿದೆ. ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವ ಆಲೂ ಮತ್ತು ಗೋಬಿ ಹಾಕಿಕೊಳ್ಳೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕಿಕೊಳ್ಳಿರಿ. ನೀರು ಹಾಕಿ ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸಿಕೊಳ್ಳಬೇಕು ಫ್ರೆಂಡ್ಸ್. ಅಂದರೆ ಮಸಾಲ ಎಲ್ಲ ಗೋಬಿ ಮತ್ತು ಆಲೂಗೆ ಹೊಂದುತ್ತದೆ, ರುಚಿ ಚೆನ್ನಾಗಿ ಬರುತ್ತದೆ. ಮುಚ್ಚಳ ಮುಚ್ಚಿ ಒಂದು 4-5 ನಿಮಿಷ ಕುದಿಸಿಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದ್ದಿದೆ. ನೋಡೋಣ ಬನ್ನಿ, ನಮ್ಮ ಆಲೂ ಗೋಬಿ ರೆಡಿ ಆಯಿತು ಇಲ್ಲೋ ಅಂತ ನೋಡೋಣ. ನೋಡಿ, ಗೋಬಿ ಎಲ್ಲ ಚೆನ್ನಾಗಿ ಕುದ್ದಿದೆ. ಆಲೂ ಗೋಬಿ ರೆಡಿ ಆಯಿತು ಫ್ರೆಂಡ್ಸ್. ಮೇಲ್ಗಡೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಹಾಕಿದರೆ ನಮ್ಮ ಆಲೂ ಗೋಬಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇದು ಚಪಾತಿ, ರೋಟಿ, ರೈಸು ಎಲ್ಲಕ್ಕೂ ತುಂಬ ಚೆನ್ನಾಗಿ ಹೊಂದುತ್ತದೆ ಮತ್ತು ಬೇಗನೆನೂ ರೆಡಿಯಾಗುತ್ತದೆ. ರುಚಿಯೂ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.